ಪಾದಯಾತ್ರೆಯಿಂದ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಉಂಟಾಗಿದೆ. ಜನಾಂದೋಲನದಲ್ಲಿ ನಿಮಗೆ ಉಲ್ಟಾ ಪ್ರಶ್ನೆ ಕೇಳ್ತಾ ನೀವು ಬರೋಕ್ಕಿಂತ ಮುಂಚೆ ನೀವು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಂದೆ ಬನ್ನಿ ಅಂತಿದ್ದಾರೆ ಅವರು. ಕಾಂಗ್ರೆಸ್ಸು ತಾನೇನೋ ಬಹಳ ಸೇಫಾಗಿ ಒಂದು ಕಲ್ಟಿವೇಟ್ ಮಾಡ್ಕೊಂಡಿತ್ತಲ್ಲ, ಆ ಇಮೇಜ್ ಇವತ್ತು ಧಕ್ಕೆ ಬಿದ್ದಿದೆ. ಕಾಂಗ್ರೆಸ್ಸಿನ ಒಂದು ಒಳ ಶಕ್ತಿ ಏನಿದೆ ಅದು ಇವತ್ತು ಶಿಥಿಲ ಆಗಿದೆ. ಕಾಂಗ್ರೆಸ್ ಪಕ್ಷ ಈ 1.25 ವರ್ಷದಲ್ಲಿ 100ಕ್ಕೆ 35 ಮಾರ್ಕ್ಸ್ ತಗೊಳ್ದೇ ಇರೋ ಹೀನ ಸ್ಥಿತಿಲಿ ಇದೆ. ಈ ಪಾದಯಾತ್ರೆಯಿಂದ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಉಂಟಾಗಿದೆ. ನನಗನ್ಸುತ್ತೆ ಸರ್ಕಾರ, ಮುಖ್ಯಮಂತ್ರಿ, ವಿಧಾನಸಭೆ ಸಭಾಧ್ಯಕ್ಷರು ಚರ್ಚೆಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪ್ರಾಯಶಃ ಅವ್ರಿಗೆ ಅನುಕೂಲ ಆಗ್ತಾಯಿತ್ತು. ಈಗ ಚರ್ಚೆಗೆ ಅವಕಾಶ ಕೊಡದೇ ಇರೋದ್ರಿಂದ ಏನೋ ಆಗಿದೆ, ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಇವತ್ತು ಇಡೀ ರಾಜ್ಯದಲ್ಲಿ ಇದೆ. ಇವಾಗ ನಮಗೆ ಅನಿವಾರ್ಯವಾಗಿ ಜನರ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ತಿಳಿಸ್ತಾ ಇದ್ದೀವಿ. ಎಲ್ಲ ಕಡೆ ಜನರಿಗೆ ಇವತ್ತು ಆ ವಿಚಾರ ತಿಳಿಬೇಕು ಅನ್ನೋ ಉದ್ದೇಶ. ಓಕೆ, ಈಗ ಸರ್ ವಿಚಾರ ತಿಳಿದಿದೆ ಅಥವಾ ಸರ್ ವಿಚಾರ ಪಾದಯಾತ್ರೆಯಿಂದಲೂ ತಿಳಿತಾ ಇದೆ ಮತ್ತು ಮಾಧ್ಯಮಗಳಿಂದಲೂ ಕೂಡ ಪಾದಯಾತ್ರೆಯ ಉದ್ದೇಶ ಮತ್ತು ಈ ಪಾದಯಾತ್ರೆಯಿಂದ ಸರ್ಕಾರದ ಮೇಲೆ ಉಂಟಾಗಬಹುದಂಥ ಪರಿಣಾಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಬಟ್ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಜನಾಂದೋಲನದಲ್ಲಿ ನಿಮಗೆ ಉಲ್ಟಾ ಪ್ರಶ್ನೆ ಕೇಳ್ತಾ ನೀವು ಬರೋಕ್ಕಿಂತ ಮುಂಚೆ ನೀವು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಂದೆ ಬನ್ನಿ ಅಂತಿದ್ದಾರೆ ಅವರು. ಈಗ ಅವ್ರದ್ದು ಕೇಳಲಿ, ನಮ್ಮದು ಕೂಡ ಕೇಳಿ, ಕೊನೆಗೆ ಆ ಜನತೆ ತೀರ್ಮಾನ ಕೊಡ್ತಾರೆ, ನೋಡ್ತೀವಿ ನಾವು. ಈಗ ಮೈಸೂರು ಹೋಗೋ ಹೊತ್ತಿಗೆ ಇನ್ನಷ್ಟು ರಾಜ್ಯದಲ್ಲಿ ಕಾವು ಜಾಸ್ತಿ ಆಗುತ್ತೆ. ನನಗನ್ಸುತ್ತೆ ಕಾಂಗ್ರೆಸ್ಸು ತಾನೇನೋ ಭಾಳ ಸೇಫಾಗಿ ಒಂದು ಕಲ್ಟಿವೇಟ್ ಮಾಡ್ಕೊಂಡಿತ್ತಲ್ಲ, ಆ ಇಮೇಜ್ ಇವತ್ತು ಧಕ್ಕೆ ಬಿದ್ದಿದೆ. ಮತ್ತು ಇದರಿಂದ ಕಾಂಗ್ರೆಸ್ ಒಳಗಡೆನೆ ಸಂತೋಷ ಪಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೂಡಾಯಿಂದ ಕೆಲವ್ರ ಸಂಖ್ಯೆ ಜಾಸ್ತಿ ಆದರೆ ವಾಲ್ಮೀಕಿಯಿಂದ ಕೆಲವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ಸಿನ ಒಂದು ಒಳ ಶಕ್ತಿ ಏನಿದೆ ಅದು ಇವತ್ತು ಶಿಥಿಲ ಆಗ್ತಾ ಇದೆ. ಅಲ್ಲ ಸರ್, ಶಿಥಿಲ ಆಗ್ತಾ ಇದೆ. ಬಟ್ ನಿಮ್ಮ ಉದ್ದೇಶ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಬೇಕು, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಕೊಡ್ತಾರೆ ಅಂತ. ಸಿದ್ದರಾಮಯ್ಯನವರು ಇಲ್ಲಿ ನಿಮಿತ್ತ ಇದು. ಸಿದ್ದರಾಮಯ್ಯ ನಿಮಿತ್ತ ಬೈ ಚಾನ್ಸ್ ಅವರು ಆ ಮುಖ್ಯಸ್ಥನ ಸ್ಥಾನದಲ್ಲಿ ಇರೋದ್ರಿಂದ ಮತ್ತು ಮೂಢ ವ್ಯವಹಾರದ ಸಂಶಯದ ಮುಳ್ಳು ಅವರ ಕುಟುಂಬದ ಕಡೆ ತಿರುಗಿರೋದ್ರಿಂದ ಈ ಡಿಮಾಂಡ್ ಮಾಡ್ತೀವಿ ಸರ್. ಇಂಡೈರೆಕ್ಟ್ಲಿ ನೀವು ಯು ಆರ್ ಹೆಲ್ಪಿಂಗ್ ರೆಬಲ್ಸ್ ಅಂತ ಅನ್ಸಲ್ವಾ ಸರ್? ಅಥವಾ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಟವಲ್ ಹಾಸ್ಕೊಂಡು ಕೂತಿದ್ದಾರೆ ಆಸ್ ಕುಮಾರಸ್ವಾಮಿ ಅವರು ಹೇಳಿದಾಗೆ ಅವರಿಗೆ ಈ ಪಾದಯಾತ್ರೆ ಹೆಲ್ಪ್ ಆಗ್ತಾ ಇದೆ ಹೊರತು ಬಿಜೆಪಿ ಇಂಟರ್ನಲ್ ಅಥವಾ ಬಿಜೆಪಿ ರಾಜ್ಯದ ಜನರ ದೃಷ್ಟಿಯಿಂದ ತುಂಬ ಗಳಿಸೋದೇನಾದ್ರೂ ಇದೆಯಾ? ಇಲ್ಲ. ಒಟ್ಟು ಸರ್ಕಾರದ ವೈಫಲ್ಯ ಏನಿದೆ ಅದು SC ST ಗ್ರ್ಯಾಂಟ್ದಿರ್ಬೋದು, ವಾಲ್ಮೀಕಿದಿರ್ಬೋದು, ಅಭಿವೃದ್ಧಿಗೆ ಹಣ ಕೊಡದೇ ಇರ್ಬೋದು, ಇವೆಲ್ಲ ನಮ್ಮ ಈ ಹೋರಾಟದಲ್ಲಿ ಅಡಕಾಗಿದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ 1.25 ವರ್ಷದಲ್ಲಿ 100ಕ್ಕೆ 35 ಮಾರ್ಕ್ಸ್ ತಗೊಳ್ದೇ ಇರೋ ಹೀನ ಸ್ಥಿತಿಲಿ ಇದೆ ಇವತ್ತು. ಸರ್, ಈಗ ಸುರೇಶ್ ಕುಮಾರ್ ಸರ್ ಅಂತಂದರೆ ಅವರೊಂಥರ ತತ್ವ ಸಿದ್ಧಾಂತಗಳಾಗಿರ್ಬೋದು ಅಥವಾ ಅವರೇ ಒಬ್ಬ ಕ್ಲಾಸ್ ಪೊಲಿಟಿಷಿಯನ್ ಅನ್ನುವಂಥ ಅಭಿಪ್ರಾಯ ಇದೆ. ತಾವು ಸಿದ್ದರಾಮಯ್ಯನವ್ರನ್ನ ಭಾಳ ವರ್ಷಗಳಿಂದ ನೋಡಿದ್ದೀರಿ. ಅವರು ಸಮಾಜವಾದಿ ಮೂಸೆಯಿಂದ ಬಂದವರು, ಭಾಳಷ್ಟು ಅವರು ಪ್ರಗತಿಪರ, ಜನಪರ ಅನ್ನುವಂತಹ ಇಮೇಜ್ ಇರುವಂಥವರು. ಸಂಸದೀಯ ಪಟುವಾಗಿಯೂ ಕೂಡ ನೀವು ಅವರನ್ನ ಸದನದ ಒಳಗೆ ಹೊರಗಡೆ ನೋಡಿದ್ದೀರಾ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಮೂಢ ಹಗರಣದ ಮಸಿ ಅವರ ಮೇಲೆ ಮೆತ್ಕೊಂಡಿದೆಯಲ್ಲ ಸರ್, ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ವಿದೌಟ್ ಪಕ್ಷಗಳ ಭೇದವನ್ನು ಮರೆತು ಮಾತಾಡೋದು. ಯು ಆರ್ 100% ರೈಟ್. ಅವ್ರ ಬಗ್ಗೆ ಒಂದೇನು ಇಮೇಜ್ ಇತ್ತು, ಆ ಇಮೇಜ್ಗೆ ಇವತ್ತು ಧಕ್ಕೆ ಬಂದಿರೋದಂತೂ ನಿಜ. ಅದು ಅವ್ರಿಗೂ ಕೂಡ ಅನಿಸಿದೆ, ನಾನು ಸಮಾಜವಾದಿಯಾಗಿದ್ದೆ, ನಾನು ಯಾಕೆ ಈ ರೀತಿ ಎಲ್ಲ ಬಂದಿದೆ ಅಂತ. ಈ ಹ್ಯೂಬ್ಲೇಟ್ ವಾಚ್ ಪ್ರಕರಣದಿಂದ ನೀವು ನೋಡ್ತಾ ಬಂದ, ನಾನು ಒಂದು ಮಾತು ಹೇಳಿದ್ದೆ ನಾನು ಸಿದ್ದರಾಮಯ್ಯನವ್ರಿಗೆ ಅಸೆಂಬ್ಲಿನಲ್ಲಿ, ಮುಖ್ಯಮಂತ್ರಿಗಳೇ ನೀವೆಷ್ಟೇ ಕಾಸ್ಟ್ಲಿ ವಾಚ್ ಕಟ್ಬೋದು, ಟೈಮ್ ಸರಿ ಇರಬೇಕು ಅಂತ. ಆ ಟೈಮ್ ಇವತ್ತು ಕೆಟ್ಟಿರೋದ್ರಿಂದ ಎಲ್ಲನೂ ಇವತ್ತು ಆಚೆ ಬರ್ತಾ ಇದೆ. ಆಲ್ರೈಟ್ ಸರ್, ಈಗ DK ಶಿವಕುಮಾರ್ ಅವರು ಮಾತಾಡೋದಾಗಿರ್ಬೋದು ಅಥವಾ ನಿಮ್ಮ ಮೈತ್ರಿ ಪಕ್ಷದ ನಾಯಕರುಗಳು ಮಾತಾಡೋದಾಗಿರ್ಬೋದು, ಎಲ್ಲೋ ಒಂದು ಕಡೆ ಪಾದಯಾತ್ರೆ ಒಂಥರ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಥರ ಟರ್ನ್ ಪಡಿತಾ ಇದೆ ಅಲ್ಲ ಸರ್? ಅದು ಕೆಲವು ಸಲ ಹಾಗೆ ಅನಿಸಿರ್ಬೋದು ಕೆಲವರಿಗೆ. ಆದರೆ ಪಾದಯಾತ್ರೆಯ ಮೂಲ ಉದ್ದೇಶನ ನಮ್ಮ ಪಕ್ಷ, JDS, ನಮ್ಮ ಕಾರ್ಯಕರ್ತರು ಯಾರು ಕೂಡ ಮರ್ತಿಲ್ಲ. ಮೂಲ ಉದ್ದೇಶನೇ ಇರೋದು ವಾಸ್ತವಾಂಶನ ಜನರ ಮುಂದೆ ಇಡಬೇಕು. ವಾಲ್ಮೀಕಿ ಆಯೋಗದ ಮುಂದೆ, ಅಭಿವೃದ್ಧಿ ನಿಗಮದ ಇಡಬೇಕು, ಮೂಡಾದ ಇಡಬೇಕು, SC ST ಹಣದ ದುರುಪಯೋಗದ ಬಗ್ಗೆ ಇಡಬೇಕು,
ಜನ ಒಂದು ಅಭಿವೃದ್ಧಿಗೋಸ್ಕರ ಕಾಸು ಬಿಡುಗಡೆ ಮಾಡದೇ ಇರಬೇಕು, ಮತ್ತು ಗ್ಯಾರಂಟಿ ಫೇಲ್ಯೂರ್, ಇವೆಲ್ಲನೂ ಕೂಡ ಈ ಮೂಲ ಉದ್ದೇಶನ ಮಾತ್ರ ಯಾವುದೇ ಆಗಲಿ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.